ಆಕಾಶವಾಣಿ ನಾಟಕ ಎಂದು ಬರುವೆ ನೆರೆಮನೆಯವನೇ. ಮೂಲ ಹಿಂದಿ ಕಮಲ್ ಕುಮಾರ್ ವರ್ಮಾ. ಕನ್ನಡ ಅನುವಾದ ಡಾಕ್ಟರ್ ಎಚ್.ಎಂ. ಕುಮಾರಸ್ವಾಮಿ. ನಿರ್ದೇಶನ ಹಾಗೂ ನಿರ್ಮಾಣ ಜಿ. ಶಾಂತಕುಮಾರ್. ಕೇಳಿ ನಾಟಕ ಎಂದು ಬರುವೆ ನೆರೆಮನೆಯವನೇ. ಅರೆ ಸುಶೀಲ್, ಬಂದ್ಬಿಟ್ಯಾ? ಎಸ್ ಮೈ ಲವ್. ಹಾ, ನನಗೆ ಗೊತ್ತಿತ್ತು ನನ್ನ ಕನಸಿನ ರಾಜಕುಮಾರ, ನನ್ನ ಪತಿ ಪರಮೇಶ್ವರ ಬಂದೇ ಬರ್ತಾರೆ ಅಂತ. ಅದಕ್ಕಾಗಿ ನಾನು ಮೊದಲೇ ಕಾಫಿನ ಲೋಟಕ್ಕೆ ಹಾಕಿ ಕಾಯ್ತಾ ಇದ್ದೀನಿ. ಬಿಸಿ ಬಿಸಿ ಕಾಫಿ. ವಾ, ನಿನಗೆ ಹೇಗೆ ಗೊತ್ತಾಯಿತು ನನ್ನ ಪ್ರಿಯೇ? ಈ ನಿನ್ನ ನಿಕೃಷ್ಟ ಪತಿಯ ಮೂಡ್ ಕಾಫಿಗಾಗಿ ಚಡಪಡಿಸ್ತಾ ಇತ್ತು ಅಂತ. ಅದೇ ನೋಡಿ ರಹಸ್ಯ ಅಂದ್ರೆ ಸುಶೀಲ್, ವೈಫ್ಸ್ ಸೀಕ್ರೆಟ್. ಪತಿಯ ಮೂಡ್ನ ರೇಡಾರ್ ಎಲ್ಲ ಪತ್ನಿಯರ ಹೃದಯದಲ್ಲಿ ಫಿಕ್ಸ್ ಆಗಿರುತ್ತೆ. ಓ ನನ್ನ ಪತಿ ದೇವರೇ, ಕಾಫಿ ಕುಡೀರಿ. ಸಖತ್ತಾಗಿದೆ ಕಾಫಿ. ಉಲ್ಲಾಸ, ಖುಷಿ, ಪ್ರೇಮಧಾರಿಯಲ್ಲಿ ತೊಯ್ದು ಹೋಗಿರೋ ಮಾತು, ತಾವರೆ ಹಾಗೆ ಅರಳಿರೋ ಈ ಮುಖಾರವಿಂದ ಏನು ವಿಶೇಷ ಅಮಿತಾ? ಇದು ವಿಶೇಷ. ಕವರು ಏನಿದೆ ಕವರ್ ಒಳಗೆ? ನಮ್ಮ ಬಾಸ್ ನನಗೆ ಕೊಟ್ಟಿದ್ದಾರೆ. ಇದನ್ನ ಹೆಡ್ ಆಫೀಸಿಂದ ಬಂದಿದೆ. ಅರೆ ವಾ, ಪ್ರಮೋಷನ್ ಲೆಟರ್ ಅಮಿತಾ. 3 ತಿಂಗಳ ಟ್ರೈನಿಂಗು. ಹೌದು, ಅದು ಸಿಯಾಟಲ್, USA ನಲ್ಲಿ. ಕಾಂಗ್ರಾಟ್ಸ್ ಅಮಿತಾ, ಕಾಂಗ್ರಾಟ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಿಸ್ಟರ್ ಹಸ್ಬೆಂಡ್. ಅಮಿತಾ, ಸಿಯಾಟಲ್ನಲ್ಲಿ ವರ್ಷದ 6 ತಿಂಗಳು ಮಳೆಗಾಲನೇ ಇರುತ್ತೆ. ನಿನಗಂತೂ ಮಳೆನಲ್ಲಿ ಒದ್ದೆ ಆಗೋದು ಅಂದರೆ ಬಹಳ ಇಷ್ಟ ಅಲ್ವಾ? ಹೌದು. ವಾಹ್, ಪ್ರಮೋಷನ್ ಮತ್ತು ಸಿಯಾಟಲ್ನಲ್ಲಿ ಟ್ರೈನಿಂಗ್, ಡಬಲ್ ಪ್ರಮೋಷನ್. ಇವತ್ತು ಡಿನ್ನರ್ ಹೊರಗಡೆನೆ. ವಾವ್, ಓಕೆ, ಡನ್. ನೀನು ಸಿಯಾಟಲ್ಗೆ ಯಾವಾಗ ಹೊರಡಬೇಕು? 3 ದಿನ ಆದಮೇಲೆ ಕಂಪ್ನಿ ಟಿಕೆಟ್ ಕಳಿಸಿದೆ. ಓಕೆ, ಈ 3 ದಿನ ಚೆನ್ನಾಗಿ ಎಂಜಾಯ್ ಮಾಡೋಣ. ಎಸ್. ಎಷ್ಟು ಅಂದರೆ ಆ ಸಿಯಾಟಲ್ ಮಳೆಗೂ ನಾಚಿಕೆ ಆಗಬೇಕು ಅಷ್ಟು. ಸುಶೀಲ್, ಸುಶೀಲ್, ಸಿಯಾಟಲ್ ತಲುಪಿದ್ದೀನಿ. ಇಲ್ಲಿ ಈಗ 9 ಗಂಟೆ. ಮತ್ತೆ ಇಲ್ಲಿ ರಾತ್ರಿ 11:30 ಮೇಡಮ್. ಇಂಡಿಯಾ ಇಸ್ 12.5 hours ಅಹೆಡ್. ಅಂದಾಗೆ ಹೋಟ್ಲ್ ಹೇಗಿದೆ? ಓ ಸುಶೀಲ್, ಹೋಟೆಲ್ ಅಂತೂ ತುಂಬ ಚೆನ್ನಾಗಿದೆ. ವಿಂಡೋಯಿಂದ ವ್ಯೂ ತುಂಬ ಸುಂದರವಾಗಿದೆ. ಗ್ರೇಟ್. ಅಲ್ಲಿ ವೆದರ್ ಹೇಗಿದೆ? ಚಳಿನಾ? ಮಫ್ಲರ್ ಇದೆ ತಾನೇ? ಇದೆಯಪ್ಪ. ಕೈನಲ್ಲಿ ಬಿಸಿ ಬಿಸಿ ಕಾಫಿನೂ ಇದೆ. ಓಹೋ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಟ್ರೈನಿಂಗ್ ಶುರುವಾಗುತ್ತೆ. 5 ಗಂಟೆ ತನಕ ಇರುತ್ತೆ. ನಾಳೆ ಫೋನ್ ಮಾಡ್ತೀನಿ, ಆಯ್ತಾ? ಸರಿ ಸರಿ, ಎಂಜಾಯ್. ಓಕೆ. ಮೇನ್ ಗೇಟ್ ರಿಪೇರಿ ಮಾಡೋರು ಬಂದಿದ್ದಾರಾ? ಇಲ್ಲ, ಅವನು ಬಂದಿಲ್ಲ ಅಮಿತಾ. ಆದರೆ ಮನೆ ಮಾಲೀಕ ಬಂದಿದ್ದ. ಓ, ದೊಡ್ಡ ಪ್ರಾಬ್ಲಮ್ ಆಗಿದೆ ಅಮಿತಾ ಡಿಯರ್. 1 ವಾರದ ಒಳಗೆ ಮನೆ ಖಾಲಿ ಮಾಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾನೆ ಅವನು. ಅರೆ, ಅದು ಹೇಗೆ ಸಾಧ್ಯ? ಅವನ ಹತ್ರ ರಿಕ್ವೆಸ್ಟ್ ಮಾಡಿ ಇನ್ನೊಂದಷ್ಟು ದಿನ ಟೈಮ್ ಕೇಳಬೇಕಿತ್ತು. ಮಾಡಿದೆ, ಆದರೆ ಆತ ಒಪ್ತಿಲ್ಲ. ಸದ್ಯದಲ್ಲೇ ಆತನ ಮಗಳು ಮತ್ತು ಮಕ್ಕಳು ಬರ್ತಾ ಇದ್ದಾರಂತೆ. ಓ, ಅವನ ಮೊಮ್ಮಗಳಿಗೆ ಇಲ್ಲೇ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ ಅಂತೆ. ಅಯ್ಯೋ, ಹಾಗಿದ್ರೆ ಏನು ಮಾಡೋದು ಸುಶೀಲ್? ಯಾರಾದರೂ ಪ್ರಾಪರ್ಟಿ ಡೀಲರ್ ಜೊತೆ ಮಾತಾಡಿ ಬೇರೆ ಮನೆ ನೋಡ್ತೇನೆ. ಐ ಆಮ್ ಸೋ ಸಾರಿ ಸುಶೀಲ್, ನೀವು ಒಬ್ಬನೇ ಓಡಾಡಬೇಕಾಗಿ ಬಂತು. ನನಗಂತೂ ಬಹಳ ಯೋಚನೆ ಆಗ್ತಾ ಇದೆ. ಹೇ, ಡೋಂಟ್ ವರಿ. ನೀನು ಟ್ರೈನಿಂಗ್ ಕಡೆ ಗಮನ ಕೊಡು.
ನಾನು ಡೀಲರ್ ಜೊತೆ ಮಾತಾಡ್ತೇನೆ. ಓಕೆ, ಆಲ್ ದ ಬೆಸ್ಟ್ ಸುಶೀಲ್. ಹಾಂ, ಒಳ್ಳೆ ಅಪಾರ್ಟ್ಮೆಂಟ್ನಲ್ಲೇ ಹುಡುಕು. ಹಾಂ, ಪ್ಲೀಸ್ ತುಂಬ ಶಾಂತವಾಗಿರಬೇಕು. ಖಂಡಿತ ತುಂಬ ಶಾಂತವಾಗಿರುತ್ತೆ. ಮತ್ತೆ ಏನು ಊಟ ಮಾಡಿದೆ? ಇದಕ್ಕಿದ್ದಾಗೆ ಈ ನಗರದ ಎಲ್ಲ ಖಾಲಿ ಮನೆಗಳು ಎಲ್ಲಿ ಹೊರಟೋದು? ಎಲ್ಲೂ ಒಂದು ಮನೆಯೂ ಸಿಗ್ತಾ ಇಲ್ಲ. 2 ದಿನಗಳಿಂದ ಬೀದಿ ಬೀದಿ ಸುತ್ತಾ ಇದ್ದೇನೆ. ಇದೇನಿದು? ಎದುರಿನ ಈ ಬೋರ್ಡ್ನಲ್ಲಿ ಏನು ಬರೆದಿದೆ? ಪ್ರೇಮಿ ಸೇವಕ್, ಮನೆಗಳ ಮಾಹಿತಿ ಸೇವೆ. ಸರಿ, ಹೋಗಿ ಕೇಳ್ತೇನೆ, ನೋಡೋಣ. ನಮಸ್ಕಾರ, ತಾವು ಪ್ರೇಮಿ ಸೇವಕ್? ಜೈ ಬಾಬೇಜಿ, ನಾನೇ ಪ್ರೇಮಿ ಸೇವಕ್, ಸದಾ ಸೇವೆ ಮಾಡುವವನು. ಜನರು ನನ್ನನ್ನು ಪ್ರೇಮಿ ಅಂತಾರೆ. ಪ್ರೇಮಿ. ನಾನು ಸುಶೀಲ್. ನಾನು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಈ ಏರಿಯಾದಲ್ಲಿ 3 BHK ಮನೆ ಬಾಡಿಗೆಗೆ ಬೇಕು. ಹಾಂ, ಸುಶೀಲ್ ಜಿ, ಎಸ್. ಒಂದು ಫ್ಲ್ಯಾಟ್ ಸದ್ಯ ಖಾಲಿ ಇದೆ. ತಮಗೆ ಮದುವೆ ಆಗಿದೆ ತಾನೇ? ಯಾಕಂದ್ರೆ ಈ ಅಪಾರ್ಟ್ಮೆಂಟ್ನಲ್ಲಿ ಮದುವೆ ಆಗದೆ ಇರೋರಿಗೆ ಮನೆಯೇ ಸಿಗೋದಿಲ್ಲ. ಓಹ್, ನನಗೆ ಮದುವೆ ಆಗಿದೆ. ಆದರೆ 3 ತಿಂಗಳ ಮಟ್ಟಿಗೆ ನಾನು ಟೆಂಪ್ರರಿ ಬ್ಯಾಚುಲರ್ ಅಷ್ಟೇ. ಜೈ ಬಾಬೇಜಿ, ಮದುವೆ ಆಗಿದ್ರೂ ಬ್ಯಾಚುಲರ್. ಇದೊಂಥರ ಡ್ಯೂಯಲ್ ಸಿಮ್ ಇದ್ದ ಹಾಗೆ. ಎಲ್ಲಿಗೆ ಹೋದ್ರು ಇರ್ಲಿ ಬಿಡಿ, ಈಗ ಇದೇ ನಡೀತಾ ಇರೋದು. ಸರಿ, 3 ತಿಂಗಳೊಳಗೆ 2ನೇ ಮದುವೆ ಮಾಡಿಕೊಂಡು ಬಂದು ಬಿಡಿ. ನನ್ನದು ಕೂಡ 3ನೇ ಮದುವೆನೇ ಮಹಾರಾಯರೇ. ಜೈ ಬಾಬೇಜಿ. ಭೂಮಿ ಗುಂಡಾಗಿದೆ ಗೆಳೆಯ, ಯಾರಾದ್ರೂ ಸಂಗಾತಿ ಸಿಕ್ಕೇ ಸಿಗ್ತಾರೆ. ಅಯ್ಯೋ ಅಯ್ಯೋ, ಚೇಚೆ, ಹಾಗೇನಿಲ್ಲ ಪ್ರೇಮ್ಜಿ, ಅದು ಆ ಥರ ಅಲ್ಲ. ನನ್ನ ವೈಫು 3 ತಿಂಗಳು ಟ್ರೈನಿಂಗ್ ಆಗಿ ಅಮೆರಿಕಕ್ಕೆ ಹೋಗಿದ್ದಾಳೆ. ಹಾಗಾಗಿ ಸದ್ಯ ನಾನು ಬ್ಯಾಚುಲರ್ ಅಂದೆ. ಆಯ್ತು ಬಿಡಿ, ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಕಾಪಿನ ಅಗ್ರಿಮೆಂಟ್ ಜೊತೆ ಲಗತ್ತಿಸಬೇಕಾಗುತ್ತೆ. ಓಕೆನಾ? ಓ, ಓಕೆ. ಜೈ ಬಾಬೇಜಿ. ಆಮೇಲೆ ಸುಶೀಲ್ ಜಿ, ಹಾಂ, ಬಾಡಿಗೆ 20,000, 3 ತಿಂಗಳ ಬಾಡಿಗೆ 60,000 ಅಡ್ವಾನ್ಸು. ಓ, ಮನೆ ಬಹಳ ಚೆನ್ನಾಗಿದೆ, ತೋರಿಸ್ಲೇನು? ತೋರಿಸಿ. ಬನ್ನಿ. ನೋಡಿ ಸಾಹೇಬ್ರೆ, ಮನೆ ಹೇಗಿದೆ ಅಂತ. ಈ ನಗರದಲ್ಲಿ ನಿಮಗೆ ಲಾಟ್ರಿ ಹೊಡೆದಿದೆ ಅಂತಾನೆ ತಿಳ್ಕೊಳ್ಳಿ. ಸುಶೀಲ್ ಜಿ, ಪ್ರೀಮಿಯಂ ಲೊಕೇಶನ್ ನೋಡಿ. ಈಸ್ಟ್ ಫೇಸು, ಫ್ರೀ ಸನ್ಲೈಟು, ಏಕ್ದಮ್ ಗೋಲ್ಡ್ ಇದ್ದ ಹಾಗಿದೆ. ಆಯಿತು, ತಗೊಳ್ಳಿ, ಇದು ಅಡ್ವಾನ್ಸ್. ಆಧಾರು, ಪ್ಯಾನ್ ಕಾರ್ಡ್ ಕಾಪಿ. ನಾಳೆ ಅಗ್ರಿಮೆಂಟ್ಗೆ ಸಹಿ ಮಾಡ್ತೇನೆ. ಓಕೆ ಸುಶೀಲ್ ಜಿ. ಮತ್ತು ನಮಗೆ ಗಲಾಟೆ ಗದ್ದಲು ವಾತಾವರಣದಲ್ಲಿ ಇದ್ದು ಅಭ್ಯಾಸ ಇಲ್ಲ. ಸುಶೀಲ್ ಜಿ, ನೀವು ತಲೆ ಕೆಡ್ಸ್ಕೋಬೇಡಿ. ತುಂಬ ಶಾಂತವಾಗಿರೋ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲೇ ನೀವು ಇರ್ತೀರಿ. ಏನೂ ಚಿಂತೆ ಮಾಡಬೇಡಿ. ಆಯಿತು, ನಾಳೆ ಸಂಜೆ 7 ಗಂಟೆಗೆ ಬರ್ತೇನೆ. ಫ್ಲ್ಯಾಟ್ನ ಕೀ ಕೊಟ್ಬಿಡಿ. ನಾಳೆನೇ ಮನೆ ಶಿಫ್ಟ್ ಮಾಡ್ತೇನೆ. ಚಾವಿ ರೆಡಿ ಇರುತ್ತೆ. ಜೈ ಬಾಬೇಜಿ. ಜೈ ಬಾಬೇಜಿ, ಪ್ರೇಮ್ಜಿ. ಎನಿವೆ, ಥ್ಯಾಂಕ್ ಗಾಡ್, ಈಗ ಮನೆ ಅಂತೂ ಅರೇಂಜ್ ಆಯಿತು. ಆದರೆ ನೀನೊಬ್ಬನೇ ಮನೆ ಶಿಫ್ಟ್ ಮಾಡ್ತಾ ಇದೆಯಾ. ಪಾಪ, ತುಂಬ ಸುಸ್ತಾಗಿರ್ಬೇಕಲ್ವಾ ನಿಂಗೆ? ಅಯ್ಯೋ, ಏನು ಹೇಳೋದು, ಮನೆ ಶಿಫ್ಟಿಂಗ್ ಬಹಳ ಕಷ್ಟದ ಕೆಲಸ ಅದು. ಆಲ್ಮೋಸ್ಟ್ ಎಲ್ಲ ಸಾಮಾನು ತಂದಾಯ್ತು. ಈಗ ಮಲಗಿದರೆ ಸಾಕು ಅನ್ನಿಸ್ಬಿಟ್ಟಿದೆ. ನೀನು ಆಫೀಸ್ಗೆ ಹೊರಟಾಯ್ತಾ? ಹಾಂ, ಹೊರಟೆ ನಾನು. ನೀನು ಮಲ್ಕೋ, ರೆಸ್ಟ್ ಮಾಡು. ನಾಳೆ ಮಾತಾಡೋಣ, ಆಯಿತಾ? ಗುಡ್ ನೈಟ್. ಗುಡ್ ನೈಟ್. ಅರೆ, ಇನ್ನು ಬೆಳಗಿನ 7 ಗಂಟೆ ಅಷ್ಟೇ.
ಯಾರಪ್ಪ ಇಷ್ಟು ಹೊತ್ತಿಗೇನೆ? ಗುಡ್ ಮಾರ್ನಿಂಗ್ ಸನ್. ನೀವು ನಾನು ಸುಷ್ಮಾ ಅಂತ, ಆ ಕಡೆ ಕಾರ್ನರ್ ಫ್ಲಾಟ್ನಲ್ಲಿದ್ದೇನೆ. ಓ ಏನು ಇನ್ನೂ ನಿದ್ರೆ ಅಂತ ಕಾಣುತ್ತೆ ನಿನಗೆ? ನಿಮ್ಮಂಥ ಯುವಕರಿಗೆ ಇದೊಂಥರ ಕೆಟ್ಟ ಅಭ್ಯಾಸ ನೋಡು. ತಡರಾತ್ರಿವರೆಗೆ ಎದ್ದಿರೋದು, ಬೆಳಗ್ಗೆ ತುಂಬ ಹೊತ್ತಿನ ತನಕ ನಿದ್ರೆ ಮಾಡೋದು. ನಿನ್ನ ವೈಫಲ್ಲಿ ಕಾಣ್ತಾ ಇಲ್ಲ? ಅವಳು ಅಮೆರಿಕಾದಲ್ಲಿ ಟ್ರೈನಿಂಗ್ನಲ್ಲಿದ್ದಾಳೆ, 3 ತಿಂಗಳು ಟ್ರೈನಿಂಗು. ಓಹೋ ಹೋ, ಸರಿ ಸರಿ. ನೀನಿನ್ನೂ ಚಹಾ ಕುಡ್ದಿಲ್ಲ ಅನಿಸುತ್ತೆ. ಹೌದು, ಕುಡ್ದಿಲ್ಲ. ನೋಡಿ, ನನಗೆ ಈಗ ಸ್ವಲ್ಪ ಬೇರೆ ಕೆಲಸ ಇದೆ. ಅಯ್ಯೋ, ಬಾಗಿಲಲ್ಲೇ ಎಷ್ಟು ಹೊತ್ತಂತ ನಿಂತ್ಕೊಳ್ತೀಯ? ದಾರಿ ಬಿಡು, ನಾನೇ ಹೋಗಿ ಚಹಾ ಮಾಡ್ತೇನೆ. ಬಿಸಿ ಬಿಸಿ ಚಹಾ. ಅಲ್ಲಿದೆ ಕಿಚನ್. ನೋಡಿ, ನೀವೇನು ಚಹಾ ಮಾಡೋದು ಬೇಡ. ಬೇಡ ಆಂಟಿ, ಬೇಡ ಚಹಾ ಮಾಡೋದು ಬೇಡ. ನೋಡಪ್ಪ, ಈ ಫ್ಲಾಟ್ ತುಂಬ ದಿನದಿಂದ ಖಾಲಿ ಇತ್ತು. ನಾನು ಮಾತ್ರ ನೆರೆಹೊರೆಯವನೇ ಎಂದು ಬರುವೆ ಎಂದು ಕಾಯ್ತಾ ಇದ್ದೆ. ಹಾಂ, ನಿನ್ನೆ ರಾತ್ರಿ ಸಹ ಬಂದು ನೋಡಿದ್ದೆ, ಲೈಟ್ ಆಫ್ ಆಗಿತ್ತು. ಸದ್ಯ ನೀನು ಬಂದೇ ಅಲ್ಲ. ನೋಡು, ಏನಾದರೂ ಬೇಕಿದ್ರೆ ಕೇಳು, ಯಾವ ಸಂಕೋಚನೂ ಬೇಡ. ಅಕ್ಕಪಕ್ಕದವರೇ ಸಹಾಯಕ್ಕೆ ಬರೋದು, ಗೊತ್ತಾ? ನೋಡಿ, ಎಕ್ಸ್ಕ್ಯೂಸ್ ಮೀ ಆಂಟಿ, ಕೇಳಿ. ಆಂಟಿ ಅಂತಾನೆ ಕರಿಯಪ್ಪ. ನನಗೆ ಈ ಎಕ್ಸ್ಕ್ಯೂಸ್ ಮೀ ಆಂಟಿ ಹಿಡಿಸೋದಿಲ್ಲ. ಅಂದಹಾಗೆ ಟೀ ಪುಡಿ ಹಾಂ ಸಿಕ್ತು. ನಾನೇ ನಿಮ್ಮಿಬ್ಬರಿಗೂ ಚಹಾ ಮಾಡ್ಕೊಂಡು ಬರೋಣ ಅಂತ ನೋಡಿದೆ, ಆದರೆ ಚಹಾ ಪುಡಿ ಕಡಿಮೆ ಇತ್ತು. ಸರಿ, ನಿಮ್ಮಲ್ಲೇ ಚಹಾ ಮಾಡಿ ಕುಡಿದ್ರಾಯ್ತು ಅಂತ ಬಂದೆ. ಇಲ್ಲಿ ನೋಡಿದರೆ ನೀನು ಒಬ್ಬನೇ ಇದ್ದೀಯಾ. ನನಗೆ ಸಕ್ಕರೆ ಜೊತೆಗೆ ಹಾಲು ಕೂಡ ಉಳಿತಾಯ ಆಯಿತು ಬಿಡು. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ಇಲ್ಲಿ ಕೇಳಿ. ಆಂಟಿ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೇನಪ್ಪ. ಸರಿ ಸರಿ, ತಗೋ ಚಹಾ ಕುಡಿ. ನಿಮ್ಮನೆದೇ ಅಪ್ಪ ಚಹಾ. ನೋಡು, ನೀನು ಹ್ಞೂ ಅಂದರೆ ತಿಂಡಿನೂ ಮಾಡಿಬಿಡ್ತೇನೆ. ಅಯ್ಯಯ್ಯೋ, ಎಷ್ಟಾದರೂ ನೆರೆಹೊರೆಯವರೇ ಸಹಾಯಕ್ಕಾಗೋದಲ್ವಾ? ಅಯ್ಯಯ್ಯೋ, ಬೇಡ ಆಂಟಿ, ಚಹಾ ಸಾಕು, ಅಷ್ಟೇ ಸಾಕು. ಥ್ಯಾಂಕ್ ಯು ವೆರಿ ಮಚ್. ವಾ, ಇದೆಂಥ ಮಾಡೆಲ್ ಮಾಡಿದ್ದಾನೆ ದೇವರು. ಬೇಡ ಅಂದರೂ ಒಳಗೆ ನುಗ್ಗಿ ಬಂದೇ ಬಿಡ್ತಾರೆ. ಅಯ್ಯಯ್ಯ, ಎಂಥ ಜನಪ್ಪ. ಸರಿ, ಬೇಗ ಸ್ನಾನ ಮಾಡಿ ಆಫೀಸಿಗೆ ಹೊರಟ್ಬಿಡ್ತೇನೆ. ತಿಂಡಿ ಅಲ್ಲೇ ತಿಂದ್ರಾಯ್ತು. ಮೊದಲು ಈ ಅಂಟು ಪುರಿಕೆ ಆಂಟಿಯಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು. ಓಹೋ, ಮನೆ ಒಳಗೆ ಇನ್ನೂ ಹೋಗೇ ಇಲ್ಲ, ಆಗಲೇ ಆ ಆಂಟಿಗೆ ಗೊತ್ತಾಗೋಯ್ತು. ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ಲ. ಬಾಗಿಲು ತೆಗೆದ್ರೆ ಒಳಗೆ ನುಗ್ಗಿ ಬರೋದೇ ಅಂದರೆ ಹೇಗೆ? ಈಗ ಹೇಳ್ಬಿಡ್ತೇನೆ, ನನಗೂ ಪ್ರೈವಸಿ ಬೇಕು. ರಾಮ್ ರಾಮ್ ಬಾಬೂಜಿ, ನಾನು ರಾಮ್ ಚರಣ್. ಬಟ್ಟೆ ಒಗಿತೇನೆ, ಇಸ್ತ್ರಿ ಮಾಡ್ತೇನೆ. ಈಗ ಯಾವ ಬಟ್ಟೆನೂ ಇಲ್ಲ, ನಾಳೆ ನಾಡಿದ್ದು ಕೊಡ್ತೇನೆ. ಸರಿ ಬಾಬೂಜಿ, ಹಾಗೆ ಆಗಲಿ. ಹಾಂ, ನಿಮ್ಮ ಮನೆ ಎದುರಿಗಿರೋ ಬ್ಯಾನರ್ಜಿಯವರ ಇಸ್ತ್ರಿ ಮಾಡಿರೋ 3 ಬಟ್ಟೆ ಇವೆ ಬಾಬೂಜಿ. ನೋಡಿ, ಅವ್ರ ಮನೆ ಬೀಗ ಹಾಕಿದೆ. ಈ ಬಟ್ಟೆ ನಿಮ್ಮ ಹತ್ರನೇ ಇರಲಿ, ಅವ್ರು ಬಂದಾಗ ಕೊಟ್ಬಿಡಿ. ಯಾವ ಬ್ಯಾನರ್ಜಿ? ರಾಮ್ ಶರಣ್, ನನಗೆ ಅವ್ರ ಪರಿಚಯನೇ ಆಗಿಲ್ಲ. ನೋಡು, ಬೇರೆ ಯಾರ ಹತ್ರನಾದರೂ ಕೊಟ್ಟು ಹೋಗು. ಅಯ್ಯೋ, ಅವ್ರು ನಿಮ್ಮ ಮನೆ ಎದುರಿಗೆ ಇದ್ದಾರೆ. ನಿಮ್ಮಲ್ಲೇ ಇಡೋದಕ್ಕೆ ಅವರೇ ಹೇಳಿ ಹೋಗಿದ್ದಾರೆ. ಬಟ್ಟೆ ಕೊಡುವಾಗ ಪರಿಚಯವೂ ಆಗುತ್ತೆ. ಬ್ಯಾನರ್ಜಿ ಒಳ್ಳೆ ತಮಾಷೆ ಮಾತುಗಾರ. ಸರಿ, ಇಲ್ಲಿ ಈ ಟೇಬಲ್ ಮೇಲೆ ಇಡು. ಹಾಂ, 1, 2, 3 ಬಟ್ಟೆ 15 ರೂಪಾಯಿ ಕೊಡಿ ಬಾಬೂಜಿ. ಓನ್ಲಿ 15 ರುಪೀಸ್. ಹಾಂ, 15 ರುಪೀಸ್? ಹೌದು ಬಾಬೂಜಿ, ಇಲ್ಲಿ ಇದೇ ರೇಟು. ನಾನು ರೇಟ್ ಕೇಳ್ತಾ ಇಲ್ಲಪ್ಪ. ಮತ್ತೆ ಬಟ್ಟೆ ಬ್ಯಾನರ್ಜಿ ಅವ್ರದ್ದು, ದುಡ್ಡು ನಾನೇ ಕೊಡಲಿ, ಅವ್ರ ಹತ್ರನೇ ತಗೋ. ಹಾಂ, 15 ರೂಪಾಯಿಗೆ ನಾನು ಮತ್ತೆ ಬರಬೇಕಾ ಬಾಬೂಜಿ? ಹೇಗಿದ್ರು ಅವ್ರು ನಿಮ್ಮ ನೆರೆ ಹೊರೆಯವರು. ಮೇಲಾಗಿ ಇಲ್ಲಿ ಹೀಗೆ ನಡೆಯೋದು. ಓಹ್, ಸರಿ ಹೋಯಿತು. ಒಳ್ಳೆ ವಿಚಿತ್ರ ವ್ಯವಸ್ಥೆ ಇಲ್ಲಿ. ತಗೋ 15 ರುಪೀಸ್. ಥ್ಯಾಂಕ್ ಯು ಬಾಬೂಜಿ. ಬರಲಾ? ಹಾಂ. ಅಲ್ಲ, ಎಲ್ಲಿಗೆ ಬಂದು ಸೇರಿಕೊಂಡೆ ಅಂತ ನಾನು. ಇನ್ನು ಆ ಬ್ಯಾನರ್ಜಿ ಮುಖ ದರ್ಶನಕ್ಕೆ ಕಾಯ್ತಾ ಕೂತ್ಕೋಬೇಕು. ಆಹಾ,
ನೆರೆಹೊರೆಯವರೇ ಸಹಾಯಕ್ಕೆ ಬರೋದು. ಬಹುಶಃ ಇದ್ರ ಫ್ಲ್ಯಾಟ್ನ ಬ್ಯಾನರ್ಜಿ ಬಂದಿರಬಹುದು. ಬ್ಯಾನರ್ಜಿ ಬಾಬು. ಓ ಸುಶೀಲ್ ಜಿ, ನೀವಿಲ್ಲಿಗೆ ಶಿಫ್ಟ್ ಆಗಿ 2 ದಿನ ಆಯಿತು. ನೀವು ಮುಖಾನೇ ತೋರಿಸ್ಲಿಲ್ಲ ಅಂದರೆ ಹೇಗೆ? ಆಯಿತು ಬಿಡಿ, ಹೇಗಿದ್ದೀರಿ? ಚೆನ್ನಾಗಿದ್ದಾನೆ. ತಗೊಳ್ಳಿ, ಇಸ್ತ್ರಿ ರಾಮ್ ಶರಣ್ ನಿಮ್ಮ ಬಟ್ಟೆ ಕೊಟ್ಟು ಹೋಗಿದ್ದಾನೆ. 15 ರೂಪೀಸ್ ಕೊಟ್ಟಿದ್ದೆ. ಥ್ಯಾಂಕ್ ಯು ವೆರಿ ಮಚ್ ಸುಶೀಲ್ ಜಿ. 15 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ ಅಂದರೆ? ಅಂದರೆ ನಿಮ್ಮ ಬಟ್ಟೆಗಳು ಇರುತ್ತವೆ ಅಲ್ವೇ? ನೀವಿಲ್ಲದೆ ಇದ್ದಾಗ ನಾನು ದುಡ್ಡು ಕೊಟ್ಟರೆ ಅಲ್ಲಿ ಲೆಕ್ಕ ಬರೆದಿಡ್ತೇನೆ. ಓ, ಆಫ್ಟರ್ ಆಲ್ ವಿ ಆರ್ ನೇಬರ್ಸ್. ನಾವು ಇಷ್ಟೂ ಮಾಡದೇ ಇದ್ದರೆ ಹೇಗೆ? ಆಯಿತು. ಇಷ್ಟು ಬೇಸರ ಮಾಡಿಕೊಂಡ್ರೆ ಹೇಗೆ ಸುಶೀಲ್ ಜಿ? ಸುಷ್ಮಾ ಆಂಟಿ ನನಗೆ ಎಲ್ಲ ಹೇಳಿದ್ದಾರೆ. ನೀವು 3 ತಿಂಗಳು ಬ್ಯಾಚುಲರ್ ಅಂತೆ. ಹೌ ಲಕ್ಕಿ ಯು ಆರ್. ಮದುವೆ ಆದಮೇಲೆ 3 ತಿಂಗಳು ಒಂಟಿಯಾಗಿರೋದು ಅಂದರೆ ದೇವರೇ ಆಶೀರ್ವಾದ ಮಾಡಿದ್ದಾನೆ. ಎಂಜಾಯ್. ಏನಾದರೂ ಸಹಾಯ ಬೇಕಿದ್ರೆ ಹೇಳಿ. ಹಾಗೇನಿಲ್ಲ, ಥ್ಯಾಂಕ್ ಯು. ಓಕೆ. ಅರೆ, ರಾತ್ರಿ 9 ಗಂಟೆ. ಯಾರಪ್ಪ? ಬಂದೆ. ಅರೆ ಅರೆ, ಇದೇನಿದು? ಫ್ಲ್ಯಾಟ್ ಒಳಗೆ ಮಂಗ. ಹಚ್ಚ ಹಚ್ಚ ಹಚ್ಚ, ಹೋಗ ಹಚ್ಚ. ಅರೆ ಭಾಯಿ, ನಾನು ನಿಜವಾದ ಮಂಗ ಅಲ್ಲ, ಮಂಗನ ವೇಷ ಹಾಕೊಂಡಿದ್ದೀನಿ ಅಷ್ಟೇ. ಅಯ್ಯಯ್ಯೋ, ಏಯ್, ಭಿಕ್ಷೆ ಬೇಡೋದಕ್ಕೂ ಹೊತ್ತು ಗೊತ್ತು ಏನಿಲ್ವಾ? ಮುಂದಕ್ಕೆ ಹೋಗೋ. ತಪ್ಪು ತಿಳಿಬೇಡಿ ಸುಶೀಲ್ ಜಿ, ನಾನು ಕೂಡ ಇದೇ ಅಪಾರ್ಟ್ಮೆಂಟ್ನಲ್ಲಿ ಇದ್ದೀನಿ. ನನ್ನ ಹೆಸರು ಚಂದ್ರಕಾಂತ ದುಬೆ ಅಂತ. ನಾನು ಈ ಲಂಗೂರು ವೇಷ ಹಾಕೊಂಡು ಬರುವಾಗ ಯಾರೋ ಮಗು ನನ್ನ ಬಾಲನ ಎಳೆದು ಬಿಡ್ತು. ಅದು ತುಂಡಾಗೋಗಿದೆ. ಅದಕ್ಕೆ ಅದನ್ನು ಮತ್ತೆ ಜೋಡಿಸ್ಬೇಕು ಅಂತ ಸೂಜಿ ದಾರ ನಿಮ್ಮ ಹತ್ರ ಇದೆಯಾ ಅಂತ ಕೇಳೋಕೆ ಬಂದೆ ಅಷ್ಟೇ. ರೀ, ಇದೇನು ಹೊಲಿಗೆ ಕೇಂದ್ರ ಅಂತ ತಿಳ್ಕೊಂಡಿದ್ದೀರಿ? ನೋಡಿ, ಐ ಡೋಂಟ್ ಲೈಕ್ ಇಟ್. ಕೋಪ ಮಾಡ್ಕೋಬೇಡಿ ಸುಶೀಲ್, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದೆ. ನಾನು ಸಹ ಹೀಗೆ ಮಾತಿಗೆ ಹೊರಟು ಉತ್ತರ ನೀಡ್ತಾ ಇದ್ದೆ. ನಿವೃತ್ತಿ ಆದಮೇಲೆ ಇಲ್ಲೇ ಫ್ಲ್ಯಾಟ್ ತಗೊಂಡಿದ್ದೇನೆ. ಪತ್ನಿ ಮಕ್ಕಳು ಯಾರೂ ಇಲ್ಲ, ಒಬ್ಬಂಟಿ. ಅಲ್ಲ ಸ್ವಾಮಿ, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಿ? ಹೇಳಬೇಕು ಅನ್ನಿಸ್ತು, ಹೇಳಿದೆ. ಈಗ ವಿಷಯ ಏನು ಅಂದರೆ, 17ನೇ ನಂಬರ್ ಫ್ಲ್ಯಾಟ್ನ ರಘು ಮತ್ತು ಆನಂದಿ ಅವರ ಮಗನ ಬರ್ತ್ಡೇ. ಆ ಹುಡುಗ ಬ್ಲಡ್ ಕ್ಯಾನ್ಸರ್ ಪೇಷಂಟ್. ಈಗಲೋ ಆಗಲೋ ಅನ್ನೋ ಹಾಗಿದ್ದಾನೆ. ಇವತ್ತು ಅವನ ಬರ್ತ್ಡೇ ದಿನ. ಇವತ್ತು ಅವನನ್ನು ಖುಷಿಪಡಿಸೋಕೆ ನಾನು ಈ ವೇಷ ಹಾಕ್ಕೊಂಡಿದ್ದೀನಿ. ನನ್ನ ಮಂಗಾಟದಿಂದಾಗಿ ಆ ಮಗು ಹಾಗೆ ಸ್ವಲ್ಪ ಖುಷಿ ಸಿಕ್ಕರೆ ನನಗದೇ ನೆಮ್ಮದಿ. ಜೀವನ ಅಂದರೆ ಇಷ್ಟೇ, ಆದಷ್ಟು ಖುಷಿಯಾಗಿದ್ದು ಬೇರೆಯವ್ರನ್ನ ಖುಷಿ ಪಡಿಸ್ಬೇಕು. ನೋಡಿ ದುಬೆ, ನನಗಷ್ಟು ಸಮಯ ಇಲ್ಲ, ಆಸಕ್ತಿನೂ ಇಲ್ಲ. ಆಯಿತು ಬಿಡಿ, ನಿಮ್ಮಿಷ್ಟದ ಹಾಗಿರೋದು ನಿಮ್ಮ ಹಕ್ಕು. ಆದರೂ ಏನಾದರೂ ಸಹಾಯ ಬೇಕಾದ್ರೆ ಹೇಳಿ, ಇಲ್ಲೇ 11ನೇ ನಂಬರ್ ಫ್ಲ್ಯಾಟ್ನಲ್ಲಿರ್ತೀನಿ. ಸೂಜಿದಾರನ ಶರ್ಮಾಜಿ ಹತ್ರ ತಗೋತೀನಿ. ಶರ್ಮಾಜಿ, ಓ ಶರ್ಮಾಜಿ. ಹಲೋ. ಹಲೋ. ಹಾಯ್ ಸುಶೀಲ್, ಹೇಗಿದ್ಯಾ? ಇದೇನೆ ಚೆನ್ನಾಗಿ. ಒಂಟಿಯಾಗಿ 3 ತಿಂಗಳು ಕಳೆಯೋದು ತುಂಬ ಕಷ್ಟ ಆಗಿದೆ. ನಂದು ಅದೇ ಕಥೆ. ಏಯ್ ಕಳ್ಳ, ಸುಳ್ಳು ಹೇಳಬೇಡ. ನಿಜ. ನೀನಂತೂ ಮಜಾ ಮಾಡ್ತಾ ಇರ್ತೀಯ. ಅದಿರಲಿ, ಹೊಸ ಅಪಾರ್ಟ್ಮೆಂಟ್ ಲೈಫ್ ಹೇಗಿದೆ? ಅಯ್ಯಯ್ಯೋ, ಇದೊಂಥರ ವಿಚಿತ್ರ ಅಪಾರ್ಟ್ಮೆಂಟ್ ಅಮಿತಾ. ಹಾಂ, ರಜಾ ದಿನಗಳಲ್ಲಿ ಗಲಾಟೆನೋ ಗಲಾಟೆ, ಮಕ್ಕಳು ಸಂತೆ. ಯಾರ್ಯಾರೋ ಎಷ್ಟೆಷ್ಟೋ ಹೊತ್ತಿಗೆ ಬಂದು ಕಾಲು ಬೆಲ್ ಓದ್ತಾರೆ. ಮಕ್ಕಳಿಗಂತೂ ಎಲ್ಲರ ಮನೆಗೂ ಫ್ರೀ ಎಂಟ್ರಿ. ಯಾರಾದರೂ ಇಬ್ಬರು ಪರಸ್ಪರ ಜೋರಾಗಿ ಮಾತಾಡ್ಕೊಂಡ್ರೆ 20 ಜನ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಓಡಿ ಬರ್ತಾರೆ. ಹೌದಾ? ಇಲ್ಲಿ ಕೇಳು, ಇವತ್ತು ಬೆಳಿಗ್ಗೆ 5:30ಕ್ಕೆ ಕಾಲು ಬೆಲ್ ಸದ್ದಾಯಿತು. ನಾನು ದಡಬಡ ಅಂತ ಬಾಗಿಲು ತೆರೆದು ನೋಡಿದರೆ ಆಚೆ ಫ್ಲ್ಯಾಟ್ನ ಸಿಂಗ್ ಸಾಹೇಬ್ ನಗ್ತಾ, ಮಿಸ್ಟರ್ ಸುಶೀಲ್, ವಾಕಿಂಗಿಗೆ ಬರ್ತೀರೇನೋ ಅಂತ ಕರೀತಾನೆ. ನೀನು ನಗ್ತೀಯ. ಬೈಬೇಕಂತ ಅನಿಸಿದ್ರು ಸುಮ್ಮನಾದೆ. ನಂಗಂತೂ ಸಾಕಾಗಿ ಹೋಗಿದೆ ಅಮಿತಾ. ಆದರೆ ಒಂದು ವಿಶೇಷ ಅಂದರೆ, ಇಲ್ಲಿ ಎಲ್ರಿಗೂ ಎಲ್ಲರ ಪರಿಚಯ ಇದೆ. ಹಾಂ, ಹೆಸರು ಸಮೇತ. ಹೌದಾ? ಓಕೆ. ಎನಿವೆ, ಇನ್ನೇನು ಮಾಡೋದು?
ಇನ್ನು 10 ದಿನ. ನಾನು ಬಂದ ತಕ್ಷಣ ಬೇರೆ ಕಡೆ ಶಿಫ್ಟ್ ಆಗಿಬಿಡೋಣ. ನೀನು ಈಗಿಂದಲೇ ಸಾಮಾನು ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿಬಿಡು. ಸರಿ, ನಾಳೆಯಿಂದಲೇ ಪ್ಯಾಕಿಂಗ್ ಶುರು ಮಾಡಿಬಿಡ್ತೇನೆ. ಓಕೆ. ಅಯ್ಯೋ ದೇವ್ರೆ, ಏನಿದು? ಯಾರಾದ್ರೂ ನೀರಾದ್ರೂ ತಗೊಂಡ್ ಬನ್ನಿಯಪ್ಪ. ಕಾಲು ಅಯ್ಯೋ ಕೈಯೇ. ಸುಶೀಲ್ ಪ್ರಜ್ಞೆ ತಪ್ಪೋ ಮೊದಲು ಅಪಾರ್ಟ್ಮೆಂಟ್ ಹೆಸರು ಹೇಳಿದ್ದು ಒಳ್ಳೇದೇ ಆಯಿತು ಸುಷ್ಮಾಜಿ. ಪೊಲೀಸರು ಬಂದು ತಕ್ಷಣ ಸಿಟಿ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅಯ್ಯೋ ದೇವ್ರೆ, ನಾನಿಲ್ಲಿ ಎಲ್ಲರಿಗೂ ಹೇಳಬೇಕಾಯ್ತು ಪಾಪ. ಹಲೋ ಹಲೋ ಹಲೋ. ಹಲೋ ಸುಶೀಲ್, ಹಾಂ, ಇದು ಯಾರ ನಂಬರ್ ಸುಶೀಲ್? ನಿನ್ನ ಫೋನ್ಗೆ ಏನಾಯಿತು? ನಾನು 3 ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನಗೆ ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಏನಾಯಿತು ಸುಶೀಲ್? ಅಮ್ಮ, ಸುಶೀಲ್, ಗಾಬರಿ ಆಗಬೇಡ ಅಮಿತಾ. ಕಳೆದ ಭಾನುವಾರ ನನಗೆ ಅಂದರೆ ಆಕ್ಸಿಡೆಂಟ್ ಆಯಿತು. ಏನು? ರಸ್ತೆ ಕ್ರಾಸ್ ಮಾಡುವಾಗ ಒಂದು ಕಾರು ಅದೆಲ್ಲಿಂದಲೂ ಬಂದು ಡಿಕ್ಕಿ ಹೊಡೆದ್ಬಿಡ್ತು. ಅಯ್ಯೋ ಅಯ್ಯೋ ಸುಶೀಲ್, ಮತ್ತೆ ಫೋನ್ ಯಾಕೆ ಮಾಡಲಿಲ್ಲ? ಏನಾಯಿತು? ಅಳಬೇಡ. 3 ದಿವಸದಿಂದ ಅನ್ಕಾನ್ಷಿಯಸ್ ಆಗಿದ್ದೆ ನಾನು. ಸುಶೀಲ್, ಎಡಗಡೆ ಕಾಲು ಅಮ್ಮ, ಬಲಗಡೆ ತೋಳು ಡ್ಯಾಮೇಜ್ ಆಗಿರಬೇಕು. ಅಯ್ಯೋ, ಪ್ಲಾಸ್ಟರ್ ಹಾಕಿದ್ದಾರೆ. ನನ್ನ ಫೋನ್ ಕಳೆದು ಹೋಯಿತು. ಇದು ಈ ಫೋನು ನಮ್ಮ ಫ್ಲ್ಯಾಟ್ನ ಸುಷ್ಮಾ ಆಂಟಿದು. ಹಾಂ, ನಾನಲ್ಲಿರ್ಬೇಕಿತ್ತು. ಯಾರು ಈ ಸುಷ್ಮಾ ಆಂಟಿ? ನಮ್ಮ ಪಕ್ಕದ ಮನೆ ಫ್ಲ್ಯಾಟ್ನವರು. ಅಮಿತಾ, ಹಾಂ, ನನ್ನನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಒಂಟಿಯಾಗಿರೋದಕ್ಕೆ ಬಿಡೋದೇ ಇಲ್ಲ. ಆಂಟಿ ಇಲ್ಲೇ ಇದ್ದಾರೆ, ಅಂದ್ರು. ಕೊಡ್ತೀನಿ ತೋಳೆ ಆಂಟಿ. ಅಯ್ಯೋ ದೇವ್ರೇ. ಅಮಿತಾ ಮಗಳೇ, ಆಂಟಿ. ಚಿಂತೆ ಮಾಡಬೇಡ, ನಾವೆಲ್ಲ ಇದ್ದೀವಲ್ಲ. ಸುಶೀಲ್ಗೆ ಏನೂ ತೊಂದರೆ ಆಗಿಲ್ಲ. ನೀನು ಬರೋ ತನಕ ನಿನ್ನ ಹಸ್ಬೆಂಡ್ನ ಚೆನ್ನಾಗಿ ನೋಡ್ಕೊಳ್ತೇವೆ. ಡೋಂಟ್ ವರಿ ಮಗಳೇ, ಡೋಂಟ್ ವರಿ. ಆಂಟಿ, ಥ್ಯಾಂಕ್ ಯು ಸೋ ಮಚ್. ಸುಶೀಲ್ಗೆ ಫೋನ್ ಕೊಡ್ತೀರಾ? ಆಯಿತು. ಹೇಳು ಅಮಿತಾ. ಸುಶೀಲ್, ನಾಡಿದ್ದು ರಾತ್ರಿ ನನ್ನ ಫ್ಲೈಟ್ ಇದೆ. ನಾನು ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಮ್ಯಾನೇಜ್ ಮಾಡು ಸುಶೀಲ್. ಐ ಆಮ್ ಸಾರಿ, ನಾನು ಅಲ್ಲಿಲ್ಲ. ಅಪಾರ್ಟ್ಮೆಂಟ್ನವರೆಲ್ಲರೂ ಇದ್ದಾರಲ್ವಾ ನಿನ್ನ ಜೊತೆ? ನೀನೇನು ಚಿಂತೆ ಮಾಡಬೇಡ. ಸ್ವಲ್ಪ ಕಾಲು ಕೈ ಡ್ಯಾಮೇಜ್ ಆಗಿದೆ ಅಷ್ಟೇ. ನೀನು ಆರಾಮಾಗಿ ಬಾ. ಹಾಂ, ಹುಷಾರು ಸುಶೀಲ್. ಮತ್ತೆ ಫೋನ್ ಮಾಡ್ತೀನಿ. ಆಯಿತು, ಸುಸ್ತಾಗ್ತಿದೆ. ನೀನು ರೆಸ್ಟ್ ಮಾಡು. ಟೇಕ್ ಕೇರ್. ಬಾಯ್ ಬಾಯ್ ಬಾಯ್. ವೆಲ್ಕಮ್ ಹೋಮ್ ಅಮಿತಾ, ವೆಲ್ಕಮ್. ಥ್ಯಾಂಕ್ ಯು ಅಂಕಲ್. ನಿಮ್ಮ ಎಲ್ರಿಗೂ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಲಿ, ಹೇಗೆ ನನ್ನ ಕೃತಜ್ಞತೆ ಸಲ್ಲಿಸಲಿ ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಅಯ್ಯೋ ಮಗಳೇ, ಧನ್ಯವಾದ ಎಲ್ಲ ಯಾಕೆ ಬೇಡ. ನಮ್ಮ ಅಪಾರ್ಟ್ಮೆಂಟ್ನ ಸ್ಟೈಲೇ ಬೇರೆ ಗೊತ್ತಾ. ನಮಗೆ ಸುಶೀಲ್ ನಮ್ಮ ನೆರೆಯವನಷ್ಟೇ ಅಲ್ಲ, ನಮ್ಮೆಲ್ಲರ ಫ್ಯಾಮಿಲಿ ಮೆಂಬರ್ ಕೂಡ. ಸರಿ ಸರಿ, ಹೆಡ್ ನರ್ಸ್ ಬಂದಿದ್ದಾರೆ, ಎಲ್ಲರೂ ಹೊರಗೆ ನಡೀರಿ. ಆಮೇಲೆ ವಧು ವರರನ್ನಿಬ್ಬರನ್ನ ಏಕಾಂತದಲ್ಲಿ ಬಿಡೋಣ. ನಡೀರಿ ನಡೀರಿ. ಅಮಿತಾ, ಕೈಕಾಲು ಫ್ರ್ಯಾಕ್ಚರ್ ಆಗಿದೆ. 1 ತಿಂಗಳು ಫುಲ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆಗಲಿ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನಾನು ನೋಡ್ಕೊಳ್ತೀನಿ. ನನಗಂತೂ ಪ್ರಾಣ ಹೋದಂಗೆ ಆಗಿತ್ತು ಸುಶೀಲ್. ನನಗೆ ಪ್ರಜ್ಞೆನೇ ಇರಲಿಲ್ಲ. ಬ್ಯಾನರ್ಜಿ ಬಾಬು ಮತ್ತು ದುಬೇಜಿ ನನ್ನನ್ನು ಆಸ್ಪತ್ರೆಗೆ ಸೇರಿಸೋಕ್ಕೆ ಸಹಾಯ ಮಾಡಿದ್ರಂತೆ. ಥ್ಯಾಂಕ್ ಗಾಡ್. 24 ಗಂಟೆ ಯಾರಾದರೂ ಆಸ್ಪತ್ರೆಯಲ್ಲಿ ನನ್ನ ಬಳಿ ಇರ್ತಾಯಿದ್ರು ಅಮಿತಾ. ಮೊನ್ನೆ ಬ್ಯಾನರ್ಜಿ ಬಾಬು ಇಲ್ಲೇ ಬರ್ತ್ಡೇ ಕೇಕ್ ಕಟ್ ಮಾಡಿ ಖುಷಿಪಟ್ಟರು. ನನಗೆ ಟೈಮ್ ಟು ಟೈಮ್
ತಿಂಡಿ ಚಹಾ ಊಟ ಎಲ್ಲನೂ ನೋಡಿಕೊಂಡ್ರು ಡಿಯರ್. ಫ್ಲ್ಯಾಟ್ನಲ್ಲಿ ಎಲ್ಲರೂ ಜೊತೆಯಾಗೇನೇ ಇದ್ದರು. ನೀನೆಂದು ಬರುವೆ ನೆರೆ ಮನೆಯವನೇ ಅಂತ ಎಲ್ಲರೂ ಕಾಯ್ತಾ ಇದ್ರಂತೆ. ಅಮಿತಾ, ಇದು ಅಪರೂಪದ ಅನುಭವ. ಹೌದು ಸುಶೀಲ್, ನನಗೂ ಆಶ್ಚರ್ಯ ಆಯಿತು. ಅಕ್ಕಪಕ್ಕದ ಮನೆಯವರೇ ಸಹಾಯಕ್ಕೆ ಬರ್ತಾರೆ ಅಂತ ನನಗೆ ಈಗ ಅರ್ಥ ಆಯಿತು. ಹಾಂ, ನಾನು ಆ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ, ಆಯಿತಾ? ಯಾವ ಕೆಲಸ? ಅದೇ ನೀನು ಇಲ್ಲಿಂದ ಬೇರೆ ಕಡೆ ಹೋಗೋದಕ್ಕೆ ಅಂತ ಸಾಮಾನುಗಳನ್ನ ಪ್ಯಾಕ್ ಮಾಡಿದ್ಯಲ್ಲ, ಹೌದು. ಅದನ್ನ ಅನ್ಪ್ಯಾಕ್ ಮಾಡಿಬಿಡ್ತೀನಿ. ಅಂದರೆ ನಾವು ಇಲ್ಲಿಂದ ಇನ್ನೆಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇದ್ಬಿಡೋಣ. ಏನಂತ್ಯಾ? ಅಲ್ವಾ? ಎಂದು ಬರುವೆ ನೆರೆಮನೆಯವನೇ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಹಿಂದಿ ಕಮಲ್ ಕುಮಾರ್ ವರ್ಮಾ, ಕನ್ನಡ ಅನುವಾದ ಡಾಕ್ಟರ್ ಎಚ್.ಎಂ. ಕುಮಾರಸ್ವಾಮಿ. ಪಾತ್ರವರ್ಗದಲ್ಲಿ ಅಮಿತಾ ರಕ್ಷಿತಾ ಕೌಂಡಿನ್ಯ, ಸುಶೀಲ್ ಪ್ರಶಾಂತ್ ಹಿರೇಮಠ್, ಪ್ರೇಮಿ ಸೇವಕ್ ಕಾರ್ತಿಕ್ ಎಂ.ಎಸ್, ಸುಷ್ಮಾ ಆಂಟಿ ಜಯಶ್ರೀ ಹೆಗಡೆ, ರಾಮ್ಚರಣ್ ಎಸ್. ಲಕ್ಷ್ಮೀನಾರಾಯಣ, ಬ್ಯಾನರ್ಜಿ ಮತಿ ಮೋಹನ್ ರಾಜ್, ಚಂದ್ರಕಾಂತ್ ದುಬೆ ನಾಗಭೂಷಣ ಪಿ. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂ.ಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ. ಶಾಂತಕುಮಾರ್. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ನಾಟಕ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದಲೂ ಏಕಕಾಲಕ್ಕೆ ಪ್ರಸಾರವಾಯಿತು.